ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಟಾಪ್ 5 ಯಾರು ಇರ್ತಾರೆ ಅಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಆ ಕುತೂಹಲಕ್ಕೆ ಆಲ್ರೆಡಿ 3 ಜನ ಎಂಟ್ರಿ ಕೊಟ್ಟಾಗಿದೆ. ಇದಕ್ಕಿಂತ ಮುಂಚೆ ನಾನು ತಿಳಿಸ್ಕೊಟ್ಟಿದ್ದೆ ಟಾಪ್ 5 ಇಂತಾರೆ ಹೋಗ್ತಾರೆ ಅಂತ. ಅದು ಆಲ್ರೆಡಿ ಅದರಲ್ಲಿ 3 ಜನ ಹೋಗಿದ್ದಾರೆ. ಅವ್ರು ಯಾರು, ಯಾವ ಕಾರಣಕ್ಕೆ ಕಾಲಿಟ್ರು, ಬಿಗ್ ಬಾಸ್ ಅವರು ಮಾಡ್ತಿರೋ ಮೋಸ ಏನು, ಆಕ್ಚುಲಿ ಇದು ಈ ರೀತಿ ಆಗ್ಬಾರ್ದಾಗಿತ್ತು. ಮಿಡ್ ವೀಕ್ ಎಲಿಮಿನೇಷನ್ ಒಬ್ರು ಹೋಗ್ಬೇಕಾಗಿತ್ತು, ವೀಕೆಂಡ್ ಅಲ್ಲಿ ಒಬ್ರು ಹೋಗ್ಬೇಕಾಗಿತ್ತು. ಎಲಿಮಿನೇಷನ್ಗೆ ಆಗಿರುವ ಕಂಟೆಸ್ಟೆಂಟ್ ಗಳನ್ನ ಮತ್ತೆ ಇನ್ನೊಂದ್ಸಲ ನಾಮಿನೇಷನ್ ಪ್ರಕ್ರಿಯೆ ಮಾಡಿಸಿ ಅವ್ರನ್ನೆಲ್ಲ ಸೇವ್ ಮಾಡಿಸಿ ಅಲ್ಟಿಮೇಟ್ ಕ್ಯಾಪ್ಟನ್ ಇನ್ನೊಬ್ಬರ ಫೈನಲ್ ವಾರಕ್ಕೆ ಕಾಲಿಟ್ಟು ಈ ರೀತಿ ಹಲವಾರು ಕುತೂಹಲ ಕಾರಣಗಳಾಗಿ ಹಲವಾರು ಕಾನ್ಫಿಡೆನ್ಸ್ ಮಾಡಿ ತುಂಬಾ ವರಸ್ಟ್ ಸೀಸನ್ ಅಂತ ಹೇಳ್ಬೋದು. ಮತ್ತೆ ಆ 3 ವ್ಯಕ್ತಿಗಳು ಯಾರು, ಆ 3 ವ್ಯಕ್ತಿಗಳಿಗೆ ಅರ್ಹತೆ ಫಿನಾಲೆಗೆ ಹೋಗುವ ಅರ್ಹತೆ ಇದೆಯಾ ಇಲ್ವಾ, ಇಲ್ಲ ಹನುಮಂತ ತಪ್ಪು ಮಾಡಿದ್ರೆ ಅವ್ರು ಯಾರಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಹೇಳೇ ಬಿಡ್ತೀನಿ, ಟಿಕೆಟ್ ಟು ಫೈನಲ್ ಟಾಸ್ ಗೆದ್ದಿರ್ತಾರೆ. ಹನುಮಂತ್ ಅವರು ಲಾಸ್ಟ್ ವೀಕ್ ಎಲ್ಲ ಫಿನಾಲೆಗೆ ಹೋಗಿರ್ತಾರೆ. ಈಗ 2 ಕಂಟೆಸ್ಟೆಂಟ್ ಗಳು ಫಿನಾಲೆ ವಾರಿಗೆ ಕಾಲಿಟ್ಟಿದ್ದಾರೆ. ಒಂದು ಬಂದ್ಬಿಟ್ಟು ಯಾರು ನಾಮಿನೇಟ್ ಮಾಡಲ್ಲ ಕಂಟೆಸ್ಟೆಂಟ್ ನ, ಆದ ಕಾರಣ ಅವರು ಟಿಕೆಟ್ ಟು ಫೈನಲ್ ಅಲ್ದೇನೆ ಫೈನಲ್ಗೆ ವಾರಕ್ಕೆ ಹೋಗಿದ್ದಾರೆ. ಇನ್ನೊಬ್ರು ಬಂದ್ಬಿಟ್ಟು ಹನುಮಂತ್ ಅವರು ಒಂದು ಅಲ್ಟಿಮೇಟ್ ಕ್ಯಾಪ್ಟನ್ ಪವರ್ ಇಂದ ಅವ್ರನ್ನ ಸೇವ್ ಮಾಡ್ತಾರೆ ನಾಮಿನೇಷನ್ಸ್ ಇಂದ. ಆದ ಕಾರಣ ಅವರು ಕೂಡ ಫಿನಾಲೆಗೆ ಹೋಗ್ತಾರೆ. ಅವ್ರು ಯಾರು ಅಲ್ಲ, ನಮ್ಮ ಮೋಕ್ಷತ್ ಅವರು ಫಿನಾಲೆಗೆ ಹೋಗಿದ್ದಾರೆ ಅಲ್ಟಿಮೇಟ್ ಕ್ಯಾಪ್ಟನ್ ಪವರ್ ಇಂದ ಸೇವ್ ಆಗಿರೋ ಕಾರಣ. ಇನ್ನೊಂದು ಬಂದ್ಬಿಟ್ಟು ತ್ರಿವಿಕ್ರಮ್ ಅವರು, ಯಾಕಂದ್ರೆ ತ್ರಿವಿಕ್ರಮ್ ಅವ್ರನ್ನ ಯಾರು ನಾಮಿನೇಟೇ ಮಾಡಲ್ಲ, ಅದು ಕೇವಲ ಭವ್ಯಗೌಡ ಮಾತ್ರ ಮಾಡಿರ್ತಾರೆ, ಇನ್ನು ಯಾರು ಮಾಡಿರಲ್ಲ. ಆ ಕಾರಣಕ್ಕೆ ಅವರು ಕೂಡ ಫಿನಾಲೆ ವರೆಗೆ ಕಾಲಿಟ್ಟಿದ್ದಾರೆ. ಇನ್ನು ಫಿನಾಲೆ ವರೆ ನೆಕ್ಸ್ಟ್ ವೀಕ್ ಆಗಿರೋ ಕಾರಣ 3 ಜನ ಆಲ್ರೆಡಿ ಎಂಟ್ರಿ ಕೊಟ್ಟಾಗಿದೆ. ಇನ್ನು 2 ಕೊಡ್ತಾರ ಇಲ್ಲ 3 ಕೊಡ್ತಾರ ಅನ್ನೋದೇ ತುಂಬಾ ಜನ ಕುತೂಹಲ ಇರುತ್ತೆ. ಖಂಡಿತವಾಗ್ಲೂ ಇನ್ನು 3 ಕೊಡ್ತಾರೆ, ಟಾಪ್ 6 ತಗೊಂತಾರೆ. ಅದ್ರಲ್ಲಿ ಆಲ್ರೆಡಿ ನಮ್ಮ ಹನುಮಂತು, ತ್ರಿವಿಕ್ರಮ್, ಮೋಕ್ಷಿತ ಈ 3 ಹೋಗಿದ್ದಾರೆ. ಅವರಿಗೆ ತುಂಬಾ ಅಭಿನಂದನೆ, ಕಂಗ್ರಾಲೇಷನ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಡಿಸರ್ವ್ ಕ್ಯಾಂಡಿಡೇಟ್ಗಳೇ. ಒಂದ್ ವೇಳೆ ನಾಮಿನೇಟ್ ಆಗಿದ್ರು ಕೂಡ ಅವ್ರು ಸೇವ್ ಆಗಿ ಆಗ್ತಿದ್ರು. ಯಾಕಂದ್ರೆ ಅವ್ರಿಗೆ ವೋಟ್ ಬ್ಯಾಂಕ್ ಆಗಿದೆ, ಫ್ಯಾನ್ಸ್ ಆ ರೀತಿ ಇದಾರೆ, ಆಟನು ಆಡಿದ್ದಾರೆ, ಎಲ್ಲ ಕಾರಣದಲ್ಲೂ ಇದ್ದಾರೆ. ಆದ ಕಾರಣ ಅವರು ಒಂದ್ ವೇಳೆ ನಾಮಿನೇಟ್ ಆಗಿದ್ರು ಕೂಡ ಖಂಡಿತವಾಗ್ಲೂ ಸೇವ್ ಆಗಿ ಫಿನಾಲೆಗೆ ಹೋಗ್ತಾ ಇದ್ರು. ಅದ್ರಲ್ಲೂ ಹನುಮಂತ ನಿರ್ಧಾರ ಸರಿ ಇದೆ ಅಂದ್ರೆ ಖಂಡಿತವಾಗ್ಲೂ ಸರಿ ಇದೆ. ಡಿಸರ್ವ್ ಕ್ಯಾಂಡಿಡೇಟ್ ಅಂತ ಹೇಳ್ಬೇಕಂದ್ರೆ ಅದು ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಎಲ್ಲ ಹೊರಗಡೆ ಹಂಗಾಮ ಇದೆ, ಫ್ಯಾನ್ಸ್ ಎಲ್ಲ ಯಾವ ರೀತಿ ವೋಟ್ ಮಾಡ್ತಾ ಇದ್ರೆ ಮೋಕ್ಷಿತ್ ಅವ್ರಿಗೆ ಅಂತೇಳಿ. ಆಟ ಆಡಿದಾರ ಬಿಟ್ಟರ ಅನ್ನೋದಕ್ಕಿಂತ ಮುಖ್ಯವಾಗಿ ವೋಟ್ ಬ್ಯಾಂಕ್ ತುಂಬಾ ಮುಖ್ಯ ಆಗುತ್ತೆ. ಒಂದು ಒಳ್ಳೆ ವ್ಯಕ್ತಿತ್ವದಿಂದ ಮೋಕ್ಷಿತ್ ಅವರು ಫಿನಾಲೆಗೆ ಕಾಲಿಟ್ಟಿದ್ದಾರೆ, ಅಭಿನಂದನೆಗಳು ಹೇಳ್ಬೋದು. ಖಂಡಿತವಾಗ್ಲೂ ಈಗ ತ್ರಿವಿಕ್ರಮ್ ಅವರು ಖಂಡಿತವಾಗ್ಲೂ ಕೂಡ ಫ್ಯಾನ್ಸ್ ತುಂಬಾನೇ ಇದ್ದಾರೆ, ಒಂದು ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ. ಆ ಕಾರಣಕ್ಕೆ ಅವರು ಫಿನಾಲೆಗೆ ಕಾಲಿಟ್ಟಿದ್ದಾರೆ ನಾಮಿನೇಟ್ ಮಾಡಿರೋ ಕಾರಣ. ಇನ್ನು ಹನುಮಂತರು ಟಿಕೆಟ್ ಟು ಫೈನಲ್ ಟಾಸ್ ಗೆದ್ದಿರ್ತಾರೆ, ಅವರು ಕಾಲಿಟ್ಟಿದ್ದಾರೆ. ಈ 3 ಜನ ಆಗಿದೆ. ಇನ್ನು 3 ಜನ ಯಾರ ತುಂಬಾ ಜನ ಕುತೂಹಲ ಇರುತ್ತೆ. ನಾಳೆ ಎಪಿಸೋಡ್ ಗೊತ್ತಾಗುತ್ತೆ ಯಾರು ಹೋಗ್ತಾರೆ, ಯಾರು ಫಿನಾಲೆಗೆ ಹೋಗ್ತಾರಂತ. ಮತ್ತೆ ಈ 3 ಬಗ್ಗೆ ನೀವೇನ್ ಹೇಳ್ತಾರೆ ಕಮೆಂಟ್ ಮಾಡಿ. ಹನುಮಂತ ಅವ್ರ ನಿರ್ಧಾರ ಬಗ್ಗೆ ತುಂಬಾ ಜನ ಬೇರೆಯನ್ನ ಸೆಲೆಕ್ಟ್ ಮಾಡ್ಬೇಕಾಯ್ತು ಹಾಗೆ ಹೀಗೆ ಅಂತ ಹೇಳಿದ್ರ ಬಗ್ಗೆ ನೀವ್ ಹೇಳ್ತೀರಂತ ಕಮೆಂಟ್ ಮಾಡಿ. ನನ್ಗಂತ ಅನ್ಸಿದ್ ಒಂದನೇ, ಇವರು 3 ಡಿಸರ್ವ್ ಕ್ಯಾಂಡಿಡೇಟ್ ಗಳು ಅಂತ ಹೇಳ್ಬೋದು. ಮೋಕ್ಷಿತ್ ಅವರು, ನಮ್ಮ ತ್ರಿವಿಕ್ರಮ್ ಅವರು, ಹನುಮಂತ್ ಅವರು ತುಂಬಾನೇ ಡಿಸರ್ವ್ ಕ್ಯಾಂಡಿಡೇಟ್ ಗಳು ಫಿನಾಲೆ ವಾರಕ್ಕೆ ಹೋಗಕ್ಕೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.